ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇತಿಹಾಸ, ಭಾರತ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು. ಪರೀಕ್ಷಾ ತಯಾರಿಗೆ ಈಗಾಗಲೇ ನಾವು ಅಭ್ಯಾಸವನ್ನು ಆರಂಭ ಮಾಡಿದ್ದೇವೆ. ಇವತ್ತು ನಾವು ಓದುವಂತಹ ಪ್ರಶ್ನೆ ಯಾವುದು ಅಂತ ನೋಡುವ. ಇವತ್ತು ನಾವು ಬ್ಲಾಕ್ 2ರಲ್ಲಿ ಮೌರ್ಯರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳುವ. ಮೌರ್ಯ ಸಾಮ್ರಾಜ್ಯದ ಆಡಳಿತದ ಬಗ್ಗೆ, ಹಾಗೆಯೇ ಮೌರ್ಯ ಸಾಮ್ರಾಜ್ಯದ ಅವನತಿಯ ಬಗ್ಗೆ ಕೂಡ ತಿಳ್ಕೊಳ್ಳುವ. ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಆಡಳಿತದ ಲಕ್ಷಣಗಳು ತಿಳಿಸಿ ಅಂತ ಕೇಳಿದ್ದಾರೆ. ಹಾಗೆಯೇ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಇದೆರಡೂ ಪ್ರಶ್ನೆ ಕೂಡ ಬ್ಲಾಕ್ 2ರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಅದಾದ ಮೇಲೆ ಗುಪ್ತರ ಒಂದು ಆಡಳಿತ, ಗುಪ್ತರ ಕಾಲದ ಒಂದು ಕೊಡುಗೆಗಳು, ಅದು ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ. ಪುಟ ಸಂಖ್ಯೆ 86ರಲ್ಲಿದೆ ನೋಡಿ. ಪುಟ ಸಂಖ್ಯೆ 86ರಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇದೆ. ಅಲ್ಲಿ ಅಶೋಕ ಜ್ಞಾನವಂತ ಚಕ್ರವರ್ತಿ, ಆತನ ಒಂದು ಧರ್ಮಕಲ್ಪನೆ, ಸುಖಿ ರಾಜ್ಯದ ಪರಿಕಲ್ಪನೆ, ಆಡಳಿತ, ಸಂಸ್ಕೃತಿ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪುಟ ಸಂಖ್ಯೆ 89ರಲ್ಲಿ ಸೆಲ್ಯೂಕಸ್ನ ಬಗ್ಗೆ ಇದೆ ನೋಡಿ. ಸೆಲ್ಯೂಕಸ್ ನಿಕೇಟರ್ನೊಡನೆ ಯುದ್ಧ, 5 ಅಂಕದ ಪ್ರಶ್ನೆಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಸೆಲ್ಯೂಕಸ್ನ ಬಗ್ಗೆ. ಅಲೆಕ್ಸಾಂಡರ್ನ ಮರಣಾನಂತರ, ಅಲೆಕ್ಸಾಂಡರು ಯಾವಾಗ ಮರಣ ಹೊಂದ್ತಾನೆ ನೋಡಿ, ಮರಣ ಹೊಂದಿದ ನಂತರ, ಯಾರು ಅಲೆಕ್ಸಾಂಡರನ ಮರಣದ ನಂತರ ಈ ಸೆಲ್ಯೂಕಸ್ ಏನು ಮಾಡ್ತಾನೆ, ಭಾರತದ ವಾಯುವ್ಯ ಭಾಗದಲ್ಲಿ ಅಧಿಪತಿಯಾಗ್ತಾನೆ. ಅಲೆಕ್ಸಾಂಡರ ಮರಣ ಹೊಂದಿದ ನಂತರ, ಅಂದರೆ ಅಲೆಕ್ಸಾಂಡರನ್ನು ಸಾವನ್ನಪ್ಪಿದ ನಂತರ ಸೆಲ್ಯೂಕಸನು ಭಾರತದ ವಾಯುವ್ಯ ಭಾಗದಲ್ಲಿ ಅವನೇ ಅಧಿಪತಿ ಆಗ್ತಾನೆ. ಚಂದ್ರಗುಪ್ತ ಮೌರ್ಯನಿಗೂ ಸೆಲ್ಯೂಕಸ್ ನಿಕೇಟರನಿಗೂ ಕೂಡ ಯುದ್ಧ ನಡೆದು ಆ ಯುದ್ಧದಲ್ಲಿ ಸೆಲ್ಯೂಕಸ್ನನ್ನು ಸೋತನು. ಈಗ ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತ ಮೌರ್ಯನ ಜೊತೆಗೆ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಚಂದ್ರಗುಪ್ತ ಮೌರ್ಯನು ವಿಜಯವನ್ನು ಪಡಿತಾನೆ. ಆ ಒಂದು ಯುದ್ಧದಲ್ಲಿ ಸೆಲ್ಯೂಕಸ್ ಏನಾಗ್ತಾನೆ, ಸೋಲ್ತಾನೆ. ಇವರಿಬ್ಬರ ಮಧ್ಯೆ ಒಪ್ಪಂದ ಏರ್ಪಟ್ಟು ಸೆಲ್ಯೂಕಸ್ಸನ್ನು ಏನು ಮಾಡ್ತಾನೆ, ತನ್ನ ಮಗಳಾದ ಹೆಲೆನಾಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ನೋಡಿ, ಮೊದಲೆಲ್ಲ ರಾಜರ ಕಾಲದೆಲ್ಲ ಅವರ ನಡುವೆ ಒಪ್ಪಂದ ಆಗ್ತಾಯಿತ್ತು. ಹೆಚ್ಚು ಯಾವ ಒಪ್ಪಂದ ಆಗ್ತಾಯಿತ್ತು ಅಂದರೆ, ಮಗಳು ಇದ್ದಾಗ ನಾನು ನಿನಗೆ ಮಗಳನ್ನು ಮದುವೆ ಮಾಡಿಸಿ ಕೊಡ್ತೇನೆ ಎನ್ನುವಂಥ ಒಪ್ಪಂದವೇ ಆಗುವಂಥದ್ದು. ಇಲ್ಲಿ ತಮ್ಮ ಮಗಳ ಹತ್ರ ಅವರು ಯಾವುದೇ ವಿಚಾರವನ್ನು ಕೇಳಿರುವುದಿಲ್ಲ, ಅವರಷ್ಟೇ ಅಂದರೆ ರಾಜರುಗಳೇ ಮಾತನಾಡುವಂಥದ್ದು. ಈ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಯುದ್ಧದಲ್ಲಿ ನೀನು ಸೋತ್ರೆ ನಿನ್ನ ಮಗಳನ್ನು ನನಗೆ ಕೊಡಬೇಕು, ಅಥವಾ ನಾನು ಸೋತ್ರೆ ನನ್ನ ಮಗಳನ್ನು ನಿನಗೆ ನಾನು ಕೊಡ್ತೇನೆ ಎನ್ನುವಂಥ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು. ಆ ರೀತಿಯಾಗಿ ಮೊದಲೆಲ್ಲ ಇತಿಹಾಸದಲ್ಲಿ, ಮೊದಲು ರಾಜವಂಶಸ್ಥರ ಕಾಲದಲ್ಲೆಲ್ಲ ಅದೇ ರೀತಿಯಾಗಿ ನಡೀತಾ ಇದ್ದದ್ದು. ಅದರಂತೆ ಇಲ್ಲಿ ಸೆಲ್ಯೂಕಸ್ ಏನು ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯರ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಆ ಒಂದು ಯುದ್ಧದಲ್ಲಿ ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತ ಮೌರ್ಯರ ನಡುವೆ ಒಂದು ಒಪ್ಪಂದ ಆಗ್ತದೆ. ಏನಂತ ಒಪ್ಪಂದ ಆಗ್ತದೆ ನೋಡು. ಯುದ್ಧದಲ್ಲಿ ಗೆದ್ದರೆ ಸೆಲ್ಯೂಕಸ್ ಏನು ಹೇಳಿರ್ತಾನೆ, ನೀನು ಗೆದ್ದರೆ ನಾನೇನು ಮಾಡ್ತೇನೆ, ನನ್ನ ಮಗಳಾದ ಹೆಲೆನಾಳನ್ನು ನಿನಗೆ ಮದುವೆ ಮಾಡಿ ಕೊಡ್ತೇನೆ ಎನ್ನುವಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅದರಂತೆ ಇಲ್ಲಿ ಏನಾಗ್ತದೆ, ಈ ಯುದ್ಧದಲ್ಲಿ ಸೆಲ್ಯೂಕಸನು ಸೋಲ್ತಾನೆ. ಹಾಗೆ ಚಂದ್ರಗುಪ್ತ ಮೌರ್ಯನು ವಿಜಯ ಹೊಂದ್ತಾನೆ. ಈ ವಿಜಯವನ್ನು ಗಳಿಸಿದಂಥ ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನ ಮಗಳಾದಂತಹ ಹೆಲೆನಾಳನ್ನು ಮದುವೆ ಮಾಡಿಕೊಳ್ತಾನೆ. ಅಲ್ಲದೆ ಕಾಂದಹಾರ್, ಕಾಬೂಲ್, ಹೀರತ್, ಬಲೂಚಿಸ್ತಾನಗಳನ್ನು ಅಳಿಯನಿಗೆ ಬಹುಮಾನವಾಗಿ ಕೊಡ್ತಾನೆ. ಇದೆಲ್ಲ ಕೂಡ ಯಾರ ರಾಜ್ಯ ಆಗಿತ್ತು, ಸೆಲ್ಯೂಕಸ್ನ ರಾಜ್ಯ ಆಗಿತ್ತು. ಅವನು ಇದಕ್ಕೆಲ್ಲ ಅಧಿಪತಿಯಾಗಿದ್ದ. ಈಗ ಸೆಲ್ಯೂಕಸ್ ಏನಾಗಿದ್ದಾನೆ, ಚಂದ್ರಗುಪ್ತ ಮೌರ್ಯನ ಜೊತೆಗೆ ಯುದ್ಧವನ್ನು ಮಾಡಿ ಸೋಲನ್ನು ಅನುಭವಿಸಿದ್ದಾನೆ ಅಲ್ವಾ. ಈ ಸೋಲನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ಸೆಲ್ಯೂಕಸ್ ಏನು ಮಾಡ್ತಾನೆ, ತನ್ನ ಮಗಳಾದಂತಹ ಹೆಲೆನಾಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿಕೊಡ್ತಾನೆ. ಅಷ್ಟೇ ಅಲ್ಲದೆ ತನ್ನ ರಾಜ್ಯವಾದಂತಹ
ಕಾಂದಹಾರ್ ಆಗಿರ್ಬೋದು, ಕಾಬೂಲ್ ಆಗಿರ್ಬೋದು, ಹೀರತ್ ಆಗಿರ್ಬೋದು, ಬಲೂಚಿಸ್ತಾನ, ಈ ಒಂದು 4 ಪ್ರದೇಶವನ್ನು ಚಂದ್ರಗುಪ್ತ ಮೌರ್ಯನಿಗೆ, ಅಂದರೆ ಈಗ ಸೆಲ್ಯೂಕಸ್ನ ಅಳಿಯನಾದಂತಹ ಚಂದ್ರಗುಪ್ತ ಮೌರ್ಯನಿಗೆ ಬಹುಮಾನವಾಗಿ ಅವನು ಕೊಡ್ತಾನೆ. ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನಿಗೆ 500 ಆನೆಗಳನ್ನು ನೀಡಿದನು. ಆಗ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ, ತನ್ನ ಮಾವನಿಗೆ 500 ಆನೆಗಳನ್ನು ಕೊಡ್ತಾನೆ. ಸೆಲ್ಯೂಕಸನು ಮೆಗಾಸ್ತನಿಸ್ಸನನ್ನು ಗ್ರೀಕರ ರಾಯಭಾರಿಯಾಗಿ ಚಂದ್ರಗುಪ್ತರ ಆಸ್ಥಾನಕ್ಕೆ ಕಳಿಸ್ತಾನೆ. ಯಾರು ಸೆಲ್ಯೂಕಸ್ ಏನು ಮಾಡ್ತಾನೆ, ರಾಯಭಾರಿಯನ್ನು, ಯಾರು ಮೆಗಸ್ತನಿಸ್ ಎನ್ನುವಂತಹ ಗ್ರೀಕರ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸ್ತಾನೆ. ಹೀಗೆ ಚಂದ್ರಗುಪ್ತ ಮೌರ್ಯನ ರಾಜ್ಯವು ಭೌಗೋಳಿಕವಾಗಿ ವಿಸ್ತರಣೆಯನ್ನು ಹೊಂದುತ್ತದೆ. ಇದಲ್ಲದೇನಾಗ್ತದೆ, 2 ದೇಶಗಳ ನಡುವೆ ಸಾಂಸ್ಕೃತಿಕ ಸಂಬಂಧ ಕೂಡ ಬೆಳೆಯಲು ಅವಕಾಶ ಆಗ್ತದೆ. ಅವರ ನಡುವೆ ಸಾಂಸ್ಕೃತಿಕವಾಗಿ ಒಂದು ಸಂಬಂಧ ಕೂಡ ಏರ್ಪಡ್ತದೆ, ಮಾವ ಮತ್ತು ಅಳಿಯನ ಸಂಬಂಧ ಆಗ್ತದೆ. ಇದರೊಂದಿಗೆ ಚಂದ್ರಗುಪ್ತ ಮೌರ್ಯನು ದಕ್ಷಿಣ ಮತ್ತು ಪಶ್ಚಿಮ ಭಾರತದ ಅನೇಕ ಪ್ರದೇಶಗಳನ್ನು ಗೆದ್ದುಕೊಂಡು ಸಾರ್ವಭೌಮನೆನಿಸಿಕೊಳ್ತಾನೆ. 24 ವರ್ಷಗಳ ಕಾಲ ರಾಜ್ಯವಾಳಿ ಕ್ರಿಸ್ತಪೂರ್ವ 300ರಲ್ಲಿ ಚಂದ್ರಗುಪ್ತ ಮೌರ್ಯನು ಮರಣ ಕೂಡ ಹೊಂದ್ತಾನೆ. ಚಂದ್ರಗುಪ್ತ ಮೌರ್ಯನು ಪರಾಕ್ರಮಿಯಾಗಿದ್ದಂತೆ ಉತ್ತಮ ರಾಯಭಾರಿಯೂ ಆಗಿದ್ದನು, ಹಾಗೆಯೇ ದಕ್ಷ ಆಡಳಿತಗಾರನೂ ಕೂಡ ಆಗಿದ್ದನು. ಇವಿಷ್ಟು ಸೆಲ್ಯೂಕಸ್ನ ಬಗ್ಗೆ ನಮಗೆ ಗೊತ್ತಾಗಿರುವಂಥ ವಿಚಾರ. ಇದನ್ನೇ ನೀವು ಸ್ವಲ್ಪ ವಿವರಣೆಯನ್ನು ಜಾಸ್ತಿ ಮಾಡಿ ವಿವರಣೆಯನ್ನು ಕೊಡ್ತಾ ಹೋಗಬೇಕು. ನಂತರ ಇದರಲ್ಲಿ ಬರುವಂತಹ ಮುಖ್ಯವಾದಂತಹ ಒಂದು ಪ್ರಶ್ನೆ ಅಶೋಕನ ಬಗ್ಗೆ, ಅಶೋಕನ ಯುದ್ಧದ ಬಗ್ಗೆ, ಅಶೋಕನ ಕಳಿಂಗ ಯುದ್ಧದ ಬಗ್ಗೆ, ಅವನ ಒಂದು ಆಡಳಿತದ ಬಗ್ಗೆ, ಅವನ ಒಂದು ಧರ್ಮದ ಕಲ್ಪನೆಯ ಬಗ್ಗೆ, ಅಶೋಕನ ಬಗ್ಗೆ ಒಟ್ಟಾರೆಯಾಗಿ ನಾವು ಅಶೋಕನ ಬಗ್ಗೆ ಪ್ರಶ್ನೆಗಳು ಬಂದಾಗ ಸಂಪೂರ್ಣವಾಗಿ ಅವನು ರಾಜ್ಯವನ್ನು ಯಾವ ರೀತಿ ಆಡಳಿತವನ್ನು ಮಾಡಿದನೆ ಅಂತ ನಾವು ಬರಿತಾ ಹೋಗಬೇಕಾಗಿರುವಂಥದ್ದು. ಅಶೋಕ ಭಾರತದ ಬಹುದೊಡ್ಡ ಚಕ್ರವರ್ತಿ ಎಂಬುದಾಗಿ ಖ್ಯಾತಿಯನ್ನು ಪಡೆದಿದ್ದವನು. ಅದಲ್ಲದೆ ಇತಿಹಾಸದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಕೂಡ ಅವನು ಹೊಂದ್ತಾನೆ. ಬಿಂದುಸಾರನ ಮರಣದ ನಂತರ 4 ವರ್ಷಗಳ ನಂತರ ಸುಮಾರು ಕ್ರಿಸ್ತಪೂರ್ವ 269ರಲ್ಲಿ ಅಶೋಕ ಏನು ಮಾಡ್ತಾನೆ, ಸಿಂಹಾಸನಾರೋಹಣ ಮಾಡಿದನೆಂದು ಅಭಿಪ್ರಾಯ ಪಡಲಾಗಿದೆ. ಅಂದರೆ ಆ ರೀತಿಯ ಮಾಹಿತಿ ಗೊತ್ತಾಗ್ತದೆ. ಅಶೋಕ ಬಹುದೊಡ್ಡ ಚಕ್ರವರ್ತಿ, ತುಂಬಾ ಪ್ರಖ್ಯಾತಿಯನ್ನು ಹೊಂದಿದಂತಹ ರಾಜ ಅಶೋಕ. ಯಾರ ಕಾಲದಲ್ಲಿ? ಮೌರ್ಯರ ಕಾಲದಲ್ಲಿ. ಕಳಿಂಗ ಯುದ್ಧ ಅಂತ ಹೆಸರು ಬರ್ತದೆ. ಯಾಕೆ? ಕಳಿಂಗ ರಾಜ್ಯವು ಮಹಾನದಿ ಮತ್ತು ಗೋದಾವರಿ ನದಿಗಳ ನಡುವೆ ಮತ್ತು ಬಂಗಾಳ ಕೊಲ್ಲಿಯ ತೀರದಲ್ಲಿ ನೆಲೆಸಿತ್ತು. ಯಾವುದು? ಕಳಿಂಗ ಎನ್ನುವಂತಹ ರಾಜ್ಯ ಮಹಾನದಿ ಮತ್ತು ಗೋದಾವರಿ ನದಿಗಳ ನಡುವೆ ಇರುವಂತಹ ಬಂಗಾಳ ಕೊಲ್ಲಿಯ ತೀರದಲ್ಲಿ ಕಳಿಂಗ ರಾಜ್ಯ ಇರ್ತದೆ. ಅಶೋಕನ ಕಾಲದಲ್ಲಿ ಕಳಿಂಗ ರಾಜ್ಯವು ಒಂದು ಪ್ರಬಲವಾದಂತಹ ಹಾಗೆ ಸ್ವತಂತ್ರವಾದಂತಹ ಒಂದು ರಾಜ್ಯ ಆಗಿತ್ತು. ಕಳಿಂಗದ ರಾಜನು ತನ್ನ ಸೇನಾಶಕ್ತಿಯನ್ನು ವೃದ್ಧಿಪಡಿಸ್ತಾ ಹೋಗ್ತಾನೆ. ಅಶೋಕನು ಕಳಿಂಗ ರಾಜ್ಯದ ಶಕ್ತಿಯನ್ನು ತಡೆಗಟ್ಟುವ ಇಚ್ಛೆಯಿಂದ ತನ್ನ ದೊಡ್ಡ ಸೈನ್ಯದೊಂದಿಗೆ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ರಾಜ್ಯದ ಮೇಲೆ ದಂಡೆತ್ತಿ ಹೋದನು. ಎರಡೂ ಸೈನ್ಯಗಳು ಬಹಳ ದಿನಗಳ ಕಾಲ ಯುದ್ಧವನ್ನು ಮಾಡ್ತಾರೆ. ಅಂತಿಮವಾಗಿ ಅಶೋಕನು ಕಳಿಂಗ ರಾಜನನ್ನು ಸೋಲಿಸುವುದರಲ್ಲಿ ಯಶಸ್ವಿಯಾದನು. ಕಳಿಂಗ ಯುದ್ಧ ಅಶೋಕನ ಆಳ್ವಿಕೆಯಲ್ಲಿ ನಡೆದ ಅತೀ ಪ್ರಾಮುಖ್ಯತೆಯ ಒಂದು ಘಟನೆಯಾಗ್ತದೆ. ಇಲ್ಲಿ ಕಳಿಂಗ ಯುದ್ಧ ಅಂತ ಯಾಕೆ ಬರ್ತದೆ ಅಶೋಕನಿಗೆ ಅಂತೇಳಿದರೆ, ಈ ಕಳಿಂಗ ಯುದ್ಧದಲ್ಲಿ ಅಶೋಕನು ಜಯಗಳಿಸ್ತಾನೆ. ರಾಜನಾದಂತಹ ಅಶೋಕನು ತುಂಬಾ ಬಹುದೊಡ್ಡ ಚಕ್ರವರ್ತಿ. ಅವ ಕಳಿಂಗ ರಾಜ್ಯಕ್ಕೆ ಮುತ್ತಿಗೆಯನ್ನು ಹಾಕ್ತಾನೆ, ಕಳಿಂಗ ರಾಜ್ಯದ ರಾಜನನ್ನು ಸೋಲಿಸ್ತಾನೆ, ಕಳಿಂಗ ರಾಜ್ಯವನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಆದ್ದರಿಂದ ಈ ಒಂದು ಯುದ್ಧ ತುಂಬಾ ಪ್ರಖ್ಯಾತವಾಗಿ ಬರ್ತದೆ. ಅಷ್ಟೇ ಅಲ್ಲದೆ ಅಶೋಕನಿಗೆ ಹೆಸರು ತಂದುಕೊಟ್ಟಂತಹ ಯುದ್ಧವೇ ಕಳಿಂಗ ಯುದ್ಧ. ಕಳಿಂಗ ರಾಜ್ಯ ಎಲ್ಲಿದೆ? ಕಳಿಂಗ ರಾಜ್ಯವು ಮಹಾನದಿ ಮತ್ತು ಈ ಗೋದಾವರಿ ನದಿಯ ನಡುವೆ ಇರುವಂತಹ ಬಂಗಾಳ ಕೊಲ್ಲಿ ಎನ್ನುವಂತಹ ತೀರದಲ್ಲಿ, ಬಂಗಾಳ ಕೊಲ್ಲಿಯ ತೀರದಲ್ಲಿ ಯಾವುದಿದೆ? ಕಳಿಂಗ ರಾಜ್ಯ ಇದೆ. ಅಶೋಕನ ಕಾಲದಲ್ಲಿ
ಅಶೋಕನು ಏನು ಮಾಡ್ತಾನೆ, ಕಳಿಂಗ ರಾಜ್ಯಕ್ಕೆ ಮುತ್ತಿಗೆಯನ್ನು ಹಾಕ್ತಾನೆ, ಕಳಿಂಗ ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ತಾನೆ. ಅಷ್ಟರ ತನಕ ಕಳಿಂಗ ರಾಜ ತನ್ನ ಸೇನಾಶಕ್ತಿಯನ್ನು ವೃದ್ಧಿ ಮಾಡಿ ಉತ್ತಮ ಗಟ್ಟಿಯಾಗಿ ಬಲಗೊಳಿಸಿರ್ತಾನೆ. ಅಂದರೆ ಅಶೋಕನು ಕಳಿಂಗ ರಾಜ್ಯದ ಶಕ್ತಿಯನ್ನು ತಡೆಗಟ್ಟುವ ಇಚ್ಛೆಯಿಂದ ದೊಡ್ಡ ಸೈನ್ಯದೊಂದಿಗೆ ಅಶೋಕ ಬರ್ತಾನೆ. ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧಕ್ಕೆ ಆರಂಭ ಮಾಡ್ತಾನೆ. ಎರಡೂ ಸೈನ್ಯಗಳು, ಕಳಿಂಗ ರಾಜನ ಸೈನ್ಯ ಹಾಗೆಯೇ ಅಶೋಕನ ಒಂದು ಸೈನ್ಯ ಕೂಡ ಉತ್ತಮವಾಗಿ ಯಶಸ್ವಿಯಾಗಿ ಯುದ್ಧವನ್ನು ಮಾಡ್ತಾರೆ. ಅದರಲ್ಲಿ ಕಳಿಂಗ ರಾಜ ಸೋತು ಹೋಗ್ತಾನೆ, ಅಶೋಕನು ಜಯಗಳಿಸ್ತಾನೆ. ಇದು ಕಳಿಂಗ ಯುದ್ಧ ಅಶೋಕನ ಆಳ್ವಿಕೆಯಲ್ಲಿ ನಡೆದ ಅತಿ ಪ್ರಮುಖವಾದ ಘಟನೆ ಅಂತಲೇ ಹೇಳ್ಬೋದು. ಕಳಿಂಗ ಯುದ್ಧದ ಮಹತ್ವ ಏನಾಯಿತು ಈ ಕಳಿಂಗ ಯುದ್ಧದಲ್ಲಿ? ಕಳಿಂಗ ಯುದ್ಧ ಅಶೋಕನ ಜೀವನವನ್ನೇ ಬದಲಾವಣೆಯನ್ನು ಮಾಡುತ್ತದೆ. ಯಾಕೆ ಅಂತ ಹೇಳಿದರೆ, ಈ ಯುದ್ಧದಿಂದ ಮೌರ್ಯರ ಒಂದು ಆಳ್ವಿಕೆಯಲ್ಲಿ ಒಂದು ಹೊಸ ಯುಗದ ಅಂಕುರಾರ್ಪಣೆ ಆಗ್ತದೆ. ಹೇಗೆ? ಕಳಿಂಗ ಯುದ್ಧದಲ್ಲಿ ಉಂಟಾದಂತಹ ಸಾವು, ನೋವು, ದುಃಖ ಇವು ಅಶೋಕನ ಮನಸ್ಸಿಗೆ ಬಹುವಾದ ಪರಿಣಾಮವನ್ನುಂಟು ಕೂಡ ಮಾಡ್ತದೆ. ಕಳಿಂಗ ಯುದ್ಧಕ್ಕಿಂತ ಮೊದಲು ಸಾಮ್ರಾಜ್ಯಶಾಹಿಯ ಪರವಾಗಿದ್ದ ಅಶೋಕ ಯುದ್ಧದ ನಂತರ ತನ್ನ ನೀತಿಯನ್ನೇ ಬದಲಾಯಿಸ್ತಾನೆ. ಇನ್ನು ಮುಂದೆ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಯುದ್ಧ ಮಾಡುವುದಿಲ್ಲವೆಂದು ನಿರ್ಧರಿಸುತ್ತಾನೆ. ಹಾಗೆಯೇ ಕತ್ತಿಯಿಂದ ಗೆಲ್ಲಲಾಗದ ಜನರನ್ನು ಧರ್ಮದ ಹಾದಿಯಲ್ಲಿ ಗೆಲ್ಲಬೇಕೆಂದು ನಿರ್ಧರಿಸ್ತಾನೆ. ಕತ್ತಿಯ ಹಾದಿಯಿಂದ ಗೆಲ್ಲಲಾರದ ಜನರನ್ನು ಧರ್ಮದ ಹಾದಿಯಲ್ಲಿ ಗೆಲ್ಲಬೇಕೆಂದು ನಿರ್ಧರಿಸ್ತಾನೆ. ಅಶೋಕನಿಗೆ ದಿಗ್ವಿಜಯಗಳ ಸಾಲಿನಲ್ಲಿ ಧರ್ಮ ವಿಜಯನ್ನು ಕೂಡ ನೆರವೇರಿಸುವ ಜ್ಞಾನೋದಯ ಆಗ್ತದೆ. ಆಗ ಬುದ್ಧನ ಸರಳ ತತ್ವಗಳನ್ನು ಅವನನ್ನು ಆಕರ್ಷಿಸಿದಲ್ಲದೆ ಆತನ ಮನಸ್ಸಿನ ಬೇಗೆಯನ್ನು ತಣಿದವು. ಅಶೋಕನು ಬೌದ್ಧ ಧರ್ಮದ ತತ್ವಗಳನ್ನು ಗೌರವಿಸಿದನು. ಬುದ್ಧನ ತತ್ವಗಳನ್ನು ಅಖಂಡ ಭಾರತದಲ್ಲಿ ವಿದೇಶ ಪ್ರಸಾರ ಮಾಡಲು ನಿಶ್ಚಯಿಸಿದನು. ನಂತರ ತನ್ನ ಪ್ರಜೆಗಳ ಸುಖಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟನು. ಪ್ರಜೆಗಳ ಅಭಿವೃದ್ಧಿಗಾಗಿ, ಅವರ ಸುಖಕ್ಕಾಗಿ ದುಡಿಯುವುದೇ ತನ್ನ ಕರ್ತವ್ಯವೆಂದು ಭಾವಿಸಿದನು. ಅಷ್ಟೇ ಅಲ್ಲದೆ ತನ್ನ ಅಧಿಕಾರಿಗಳಿಗೂ ಕೂಡ ಪ್ರಜೆಗಳನ್ನು ಸಂತೋಷವಾಗಿಡುವ ಕೆಲಸವನ್ನು ಮಾಡಬೇಕೆಂದು ಆಜ್ಞೆ ಮಾಡಿದನು. ಪ್ರಜೆಗಳ ಹಿತವನ್ನು ಬಯಸುವುದಕ್ಕಿಂತ ಬೇರೆಯಾದ ಯಾವುದೇ ಕರ್ತವ್ಯವಿಲ್ಲ ಎಂದು ಮತ್ತು ಅವರನ್ನು ಈ ಲೋಕದಲ್ಲಿ ಸಂತೋಷದಿಂದ ಇರುವಂತೆ ಮಾಡಿ ಮುಂದಿನ ಲೋಕದಲ್ಲೂ ಸ್ವರ್ಗವನ್ನು ಕಾಣುವಂತೆ ಮಾಡುವುದೇ ನನ್ನ ಧ್ಯೇಯವೆಂದು ಕಳಿಂಗ ಶಾಸನದಲ್ಲಿ ತಿಳಿಸಲಾಗಿದೆ. ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂತಾದರೆ ಅದೊಂದು ಆಧಾರದ ಮೂಲಕ ಗೊತ್ತಾಗಬೇಕು ಅಲ್ವಾ? ಈಗ ಹಿಂದಿನ ಕಾಲದ ರಾಜರುಗಳ ಬಗ್ಗೆ ಇರ್ಬೋದು, ಹಿಂದಿನ ಕಾಲದ ರಾಜರ ಒಂದು ಯುದ್ಧಗಳ ಬಗ್ಗೆ ಇರ್ಬೋದು, ಅವರ ಆಡಳಿತದ ಬಗ್ಗೆ ಎಲ್ಲ ನಮಗೆ ಗೊತ್ತಾಗಬೇಕು ಅಂತಾದರೆ ಇತಿಹಾಸದ ಅಧ್ಯಯನವನ್ನು ಮಾಡುವಂಥದ್ದು ತುಂಬಾ ಪ್ರಾಮುಖ್ಯವಾಗಿರುವಂಥದ್ದು. ಇತಿಹಾಸದ ಅಧ್ಯಯನವನ್ನು ಮಾಡಿದರೆ ನಮಗೆ ಇವೆಲ್ಲ ವಿಚಾರಗಳು ಗೊತ್ತಾಗ್ತದೆ. ಹಾಗೆ ಅದು ಎಲ್ಲಿರ್ತದೆ ಆ ವಿಚಾರಗಳು ಅಂತ ಹೇಳಿದರೆ ನಮ್ಮ ಆಧಾರಗಳಲ್ಲಿರ್ತದೆ. ಅದು ಸಾಹಿತ್ಯ ಆಧಾರಗಳಾಗಿರ್ಬೋದು, ನಾಣ್ಯ ಆಧಾರಗಳಾಗಿರ್ಬೋದು, ಶಾಸನಗಳ ಆಧಾರಗಳಾಗಿರ್ಬೋದು, ಎಲ್ಲ ಆಧಾರಗಳ ಮುಖಾಂತರ ನಮಗೆ ಎಲ್ಲವೂ ಕೂಡ ಗೊತ್ತಾಗುವಂಥದ್ದು. ಇನ್ನು ಅಶೋಕನ ಧರ್ಮ ಕಲ್ಪನೆ ಯಾವ ರೀತಿ ಇದೆ ಅಂತ ಹೇಳಿದರೆ, ನೈತಿಕ ತತ್ವಗಳಿಗೆ ವಿಶೇಷ ಒತ್ತನ್ನು ಕೊಡ್ತಾನೆ. ನೈತಿಕ ತತ್ವಗಳ ಬಗ್ಗೆ ಎಲ್ಲ ತುಂಬಾ ಒಲವನ್ನು ಕೊಡುವಂಥದ್ದು. ಅದರಲ್ಲಿ ಯಾವುದೆಲ್ಲ ಪಾಯಿಂಟ್ಸ್ಗಳು ಅಂತ ಹೇಳಿದರೆ, ಯಾವ ರೀತಿ ನೈತಿಕ ತತ್ವ ಅಂತ ಹೇಳಿದರೆ, ಜ್ಞಾನೇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸುವುದು, ಪರಿಶುದ್ಧ ಚಿಂತನೆಯನ್ನು ಮಾಡುವುದು, ಕೃತಜ್ಞತೆ. ಈಗ ಯಾರಾದರೂ ಕೊಟ್ಟಿದ್ದಾರೆ ಅಥವಾ ಯಾರಾದರೂ ನಿಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದರೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಕೃತಜ್ಞತೆ, ದೃಢಭಕ್ತಿ, ದಯೆ, ಪರಿಶುದ್ಧತೆ, ಸತ್ಯಸಂಧತೆ, ಸೇವಾ ಮನೋಭಾವ, ಬೆಂಬಲ, ಪೂಜ್ಯತೆ, ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ಪ್ರೀತಿ, ಇವೆಲ್ಲ ಕೂಡ ನಮಗೆ ಬೇಕು. ಇದೆಲ್ಲ ಕೂಡ ನೈತಿಕ ತತ್ವಗಳಿಗೆ ಇರುವಂಥದ್ದು. ನೈತಿಕ ತತ್ವಗಳಿಗೆ ವಿಶೇಷ ಒಲವನ್ನು ಕಾಣ್ಬೋದು. ಅಹಿಂಸೆ ಅಶೋಕನ ಧರ್ಮದ ಬಹುಮುಖ್ಯ ಗುಣ. ಅಶೋಕನು ಹಿಂಸೆಯ ಎಲ್ಲ ಕೆಲಸಗಳನ್ನು ತ್ಯಜಿಸಿದನು. ಬೇಟೆಯಾಡುವುದು, ಪ್ರಾಣಿ ಬಲಿ ಮತ್ತು ಮಾಂಸಾಹಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿದನು. ಧರ್ಮ ಸಹಿಷ್ಣುತೆಯನ್ನು ಮಾಡಿದನು. ಅಶೋಕನು ಬೌದ್ಧ ಧರ್ಮದ ಸರಳ ತತ್ವಗಳಿಂದ ಆಕರ್ಷಿತನಾದನು. ಬೌದ್ಧ ಧರ್ಮದ ಪ್ರಸಾರಕ್ಕೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟನು. ಅವುಗಳನ್ನು ತಾನೂ ಅನುಸರಿಸುತ್ತಿದ್ದರೂ ಬೇರೆ ಧರ್ಮಗಳನ್ನು ಗೌರವಿಸುತ್ತಿದ್ದನು.
ಮತ, ಧರ್ಮ, ಜಾತಿ ಇವುಗಳ ತಾರತಮ್ಯವಿಲ್ಲದ ಸುಖೀ ಸಾಮ್ರಾಜ್ಯವನ್ನು ಅಶೋಕನು ಬಯಸಿದನು. ಆತನಿಗೆ ಎಲ್ಲ ಧರ್ಮಗಳು ಉನ್ನತ ಧರ್ಮಗಳಾಗಿದ್ದವು, ಅವುಗಳನ್ನು ಸಮಾನವಾಗಿ ಗೌರವಿಸಿದನು. ಇದು ಕೂಡ ಎಲ್ಲ ವಿಚಾರಗಳು ಶಾಸನಗಳಲ್ಲಿ ನಮಗೆ ಸಿಗ್ತದೆ. ಸಾಹಿತ್ಯಾಧಾರ ಇರ್ಬೋದು, ಶಾಸನ ಆಧಾರಗಳಿರ್ಬೋದು, ಯಾವುದೇ ಒಂದು ಆಧಾರದ ಮೂಲಕ ಅಶೋಕನು ಈ ರೀತಿ ಮಾಡಿದ್ದಾನೆ, ಅಶೋಕ ಈ ರೀತಿ ಆಡಳಿತವನ್ನು ಮಾಡಿದ್ದಾನೆ, ಇದೆಲ್ಲ ಕೂಡ ವಿಚಾರವು ನಮಗೆ ಗೊತ್ತಾಗಲಿಕ್ಕೆ ಸಹಾಯಕ ಆಗಿದ್ದು. ಇನ್ನು ಅವನಲ್ಲಿದ್ದದ್ದು ಮಾನವತಾ ಪ್ರೇಮ, ಮಾನವತಾವಾದ ಅವನಲ್ಲಿತ್ತು. ಅಶೋಕನ ಧರ್ಮ ನಿಜವಾದ ಅರ್ಥದಲ್ಲಿ ಮಾನವತಾವಾದ ಸ್ವರೂಪವನ್ನು ಹೊಂದಿತ್ತು. ಅದು ಎಲ್ಲ ಭೌಗೋಳಿಕ ಎಲ್ಲೆಗಳನ್ನು ಮೀರಿದುದಾಗಿತ್ತು. ಅಲ್ಲದೆ ಮಾನವರೆಲ್ಲರಿಗೂ, ಅಂದರೆ ಸ್ತ್ರೀ ಪುರುಷರೆಲ್ಲರಿಗೂ ಅನ್ವಯವಾಗ್ತಾ ಇತ್ತು. ಯಾವುದೇ ಮತಧರ್ಮಗಳ ಪ್ರಭಾವಗಳು ತನ್ನ ಧರ್ಮದ ಮೇಲಾಗದಂತೆ ಅಶೋಕನು ಎಚ್ಚರ ವಹಿಸಿದ್ದನು. ಅಶೋಕನ ಧರ್ಮ ಎಲ್ಲ ಧರ್ಮಗಳ ಸಾರ ಎನಿಸಿದರೂ ಕೆಟ್ಟ ಸಂಪ್ರದಾಯ, ಆಚರಣೆಗಳು, ಮೂಢನಂಬಿಕೆಗಳಿಂದ ದೂರವಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಅಶೋಕನ ಧರ್ಮ ಪ್ರತಿಯೊಬ್ಬರೂ ಅನುಸರಿಸಬೇಕಾದ ಜೀವನವಾಗಿತ್ತು. ಅದು ಯಾವುದೇ ಕಟ್ಟುನಿಟ್ಟುಗಳಿಂದ ಕೂಡಿರದೆ ಮುಕ್ತ ಮಾರ್ಗದಿಂದ ಕೂಡಿತ್ತು. ಇಂತಹ ಸರಳ ಉದಾತ್ತ ಧ್ಯೇಯಗಳಿಂದ ಕೂಡಿದಂತಹ ಧರ್ಮಾಚರಣೆಯಿಂದ ಭಾರತ ಇತರ ದೇಶದೊಂದಿಗೆ ಉತ್ತಮ ಬಾಂಧವ್ಯ ಹಾಗೂ ಸಂಬಂಧವನ್ನು ಬೆಳೆಸಿಕೊಳ್ಳಲು ಅವಕಾಶವಾಯಿತು. ಅಲ್ಲದೆ ಭಾರತೀಯ ಸಂಸ್ಕೃತಿಯು ಭಾರತದ ಭೌಗೋಳಿಕ ಎಲ್ಲೆಯನ್ನು ಮೀರಿ ಹರಡಲು ಅದು ಕಾರಣ ಆಯಿತು. ಇನ್ನು ನಮಗೆ ಬೇಕಾಗಿರುವಂಥದ್ದು ಮುಖ್ಯವಾದ ಪ್ರಶ್ನೆ ಮೌರ್ಯರ ಆಡಳಿತದ ಬಗ್ಗೆ. ಮೌರ್ಯರ ಆಡಳಿತ ಯಾವ ರೀತಿ ಆಡಳಿತವನ್ನು ಮಾಡಿದ್ದಾರೆ, ಅಷ್ಟೇ ಅಲ್ಲದೆ ಮೌರ್ಯರ ಅವನತಿಗೆ ಕಾರಣಗಳೇನು, ಅದು ಕೂಡ ಓದ್ಕೊಳ್ಬೇಕು. ಅದು ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.